ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ನನ್ನ ಸೆಕೆಂಡ್ ಬ್ಲಾಗ್. ನಾನು ಸೆಕೆಂಡ್ ಬ್ಲಾಗ್ನ ಏನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ, ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋರು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಸೆಕೆಂಡ್ ಬ್ಲಾಗ್ ಬಂದು ಬ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರುವಂಥ ಬಿಗ್ ಬ್ಯಾನಿಯನ್ ಟ್ರೀ ಅಂದರೆ ದೊಡ್ಡಾಲ್ ಮರ ಏಕೆ ಫೇಮಸ್ ಆಯಿತು, ಹೆಂಗೆ ಫೇಮಸ್ ಆಯಿತು, ಇದರ ಪ್ಲೇಸ್ ಎಲ್ಲಿದೆ, ಬಸ್ ಕನೆಕ್ಟಿವಿಟಿ ಹೆಂಗಿದೆ, ರೋಡ್ ಕನೆಕ್ಟಿವಿಟಿ ಹೆಂಗಿದೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ದೊಡ್ಡಾಲ್ ಮರ ವ್ಯೂಸ್ ಹೆಂಗಿದೆ, ದೊಡ್ಡಾಲ್ ಮರ ಒಳಗಡೆ ಹೆಂಗಿದೆ ಅಂತ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ, ಕಮ್ ಲೆಟ್ಸ್ ಫಾಲೋ ಮೀ. ಫೈನಲಿ ನಾವು ದೊಡ್ಡಾಲ್ ಮರ ಒಳಗಡೆ ರೀಚ್ ಆಗಿದ್ದೀವಿ. ನೋಡ್ಬೋದು ಜನ ಎಲ್ಲ ಎಷ್ಟು ಚೆನ್ನಾಗಿ ಕ್ರೌಡ್ ಆಗಿದ್ದಾರೆ ಅಂತ. ಬನ್ನಿ ಒಂದು ಕ್ವಿಕ್ ವ್ಯೂ ತೋರಿಸ್ತೀನಿ ದೊಡ್ಡಾಲ್ ಮರದು. ಇದು ಟೋಟಲ್ 4 ಎಕರ್ಸಲ್ಲಿದೆ. ಇದು ಎಕ್ಸ್ಟೆಂಡ್ ಆಗ್ತಾ ಇದು ಕೂಡ ಪಾರ್ಟ್ ಕೂಡ ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ದೊಡ್ಡಾಲ್ ಮರ ಮೇಂಟೈನ್ ಮಾಡ್ತಾ ಇರೋದು ಬಂದು ಕರ್ನಾಟಕ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನೋಡಿದ್ರಲ್ಲ, ಬನ್ನಿ ಇಂಚು ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಹಿಸ್ಟ್ರಿ ಏನೋ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಅವಾಗಲೇ ಹೇಳ್ದಂಗೆ ಬಸ್ ಫೆಸಿಲಿಟೀಸ್ಗಂತೂ ಬ್ಯಾಂಗ್ಳೂರಿಂದ ತುಂಬ ಇದೆ. ನಿಮಗೆ ಮೆಜೆಸ್ಟಿಕ್ಕಿಂದ 25 ಕಿಲೋಮೀಟರ್ ಆಗುತ್ತೆ. ಮಾರ್ಕೆಟಿಂದ ನಿಮಗೆ ಸೇಮ್ ಆಲ್ಮೋಸ್ಟ್ 1-2-3 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಬರುತ್ತೆ. ನೀವು ಓನ್ ವೆಹಿಕಲಲ್ಲಿ ಬರ್ತೀವಿ ಅಂದರೆ ಬ್ಯಾಂಗ್ಳೂರಿಂದ ಬರೋರಿಗೆ ನೈಸ್ ರೋಡ್ ಕನೆಕ್ಟಿವಿಟಿ ಇರುತ್ತೆ. ನೈಸ್ ರೋಡಿಂದ ಸ್ಟ್ರೈಟಾಗಿ ಬಂದು ನೀವು ರಾಮೋಹಳ್ಳಿ ಹತ್ರ ಲೆಫ್ಟ್ ತೊಗೊಂಡ್ರೆ ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಅಲ್ಲಿಂದ ಆಲ್ಮೋಸ್ಟ್ ನಿಮಗೆ ಒಂದು 7-8 ಕಿಲೋಮೀಟರ್ಸ್ ಆಗುತ್ತೆ ದೊಡ್ಡಾಲ್ ಮರ ರೀಚ್ ಆಗೋದಕ್ಕೆ. ಈ ದೊಡ್ಡಾಲ್ ಮರದಲ್ಲಿ ಒಂದು ಮುನ್ನೇಶ್ವರ ಅನ್ನೋ ಟೆಂಪಲ್ ಇದೆ. ಆ ಮುನ್ನೇಶ್ವರ ಅನ್ನೋ ಟೆಂಪಲ್ಗೂ ಒಂದು ಇತಿಹಾಸ ಇದೆ. ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಷ್ಟೊಂದು ಜನ ಕ್ರೌಡ್ ಬಂದಿದ್ದಾರೆ. ಯಾರಿಗಾದ್ರೂ ದೊಡ್ಡಾಲ್ ಮರ ಬಗ್ಗೆ ಏನಾದ್ರು ಗೊತ್ತಾ, ಏನಕ್ಕೆ ದೊಡ್ಡಾಲ್ ಮರ ಅಂತ ಕರೀತಾರೆ, ಏನಕ್ಕೆ ಫೇಮಸ್ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ, ಅವರು ಫಸ್ಟ್ ಟೈಮ್ ಬಂದಿದ್ದಾರಂತೆ. ಸೊ ಅವ್ರಿಗೂ ಕೂಡ ದೊಡ್ಡಾಲ್ ಮರ ಬಗ್ಗೆ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿರೋ ಎಷ್ಟೋ ಜನಕ್ಕೆ ಬಿಗ್ ಬ್ಯಾನಿಯನ್ ಟ್ರೀ ಇತಿಹಾಸ ಕೂಡ ಗೊತ್ತಿಲ್ಲ. ಸುಮ್ಮನೆ ಅವ್ರು ಫಸ್ಟ್ ಟೈಮ್ ಬಂದಿದ್ದಾರೆ ಮತ್ತು ಬ್ಯಾಂಗ್ಳೂರ್ ಹತ್ರ ಇದೆ, ಒನ್ ಡೇ ಔಟಿಂಗ್ ಆಗುತ್ತೆ ಅಂತ ಬಂದಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಇದರ ಇತಿಹಾಸ ನಾನು ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ 400 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಹಿಸ್ಟ್ರಿ ಬಂದು ಟೋಟಲ್ 400 ಇಯರ್ಸ್. ಟೋಟಲ್ ನಮ್ಮ ದೇಶದಲ್ಲಿ 4 ದೊಡ್ಡ ಬೃಹತ್ ಆಕಾರದ ಆಲದ ಮರಗಳಿದೆ. ಎಲ್ಲೆಲ್ಲಿದೆ ಅಂದರೆ ಮೊದಲು ಬಂದು ಆಂಧ್ರ ಪ್ರದೇಶದಲ್ಲಿದೆ, ಸೆಕೆಂಡ್ ಬಂದು ತಮಿಳ್ನಾಡಲ್ಲಿದೆ, ಸೆಕೆಂಡ್ ಬಂದು ಕಲ್ಕತ್ತಾದಲ್ಲಿದೆ, ಥರ್ಡ್ ಬಂದು ತಮಿಳ್ನಾಡಲ್ಲಿದೆ, ಫೋರ್ತ್ ಬಂದು ಬ್ಯಾಂಗ್ಳೂರಲ್ಲಿದೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿದೆ ಮತ್ತು ಇದನ್ನ ಟೂರಿಸಮ್ ಸ್ಪಾಟ್ ಅಂತ ಕೂಡ ಕನ್ವರ್ಟ್ ಮಾಡಿದ್ದಾರೆ. ಬ್ಯಾಂಗ್ಳೂರಿಗೆ ಹತ್ರ ಇರೋದ್ರಿಂದ ಒಂದು ಒಳ್ಳೆ ಡೇ ಔಟ್ ಆಗುತ್ತೆ, ಒಳ್ಳೆ ಫೋಟೋಶೂಟ್ ಕೂಡ ಆಗುತ್ತೆ. ಏನು ಗುರು ಬರೀ ದೊಡ್ಡಾಲ್ ಮರ ಬಂದು ಹೋಗಬೇಕು, ಇದೇನು ಗುರು ಅಂತ ಅಂದ್ಕೊಬಾರ್ದು. ಸೊ ಆ್ಯಕ್ಚುಲಿ ಇದು ಬರೋ ದಾರಿಯಲ್ಲಿ 2 ಫೇಮಸ್ ಟೆಂಪಲ್ ಇದೆ. ಒಂದು ಮುಕ್ತಿನಾಗ ಟೆಂಪಲ್ ಮತ್ತು ಒಂದು ಶ್ರೀನಿವಾಸ ಟೆಂಪಲ್. ಶ್ರೀನಿವಾಸ ಟೆಂಪಲ್ನ ಆಲ್ಮೋಸ್ಟ್ ತಿರುಪತಿಗೆ ಹೋಲಿಸ್ತಾರೆ. ಇಲ್ಲಿ ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ. ಅಷ್ಟು ಫೇಮಸ್ ಆಗಿರೋ ಟೆಂಪಲ್ ಇದೆ ಇಲ್ಲಿ. 2 ಟೆಂಪಲ್ನ ಮುಗಿಸ್ಕೊಂಡು ಆಮೇಲೆ ದೊಡ್ಡಾಲ್ ಮರದಲ್ಲಿ ಬಂದು ಆರಾಮಾಗಿ ವಿಶ್ರಾಂತಿ ಮಾಡಿ ಮಧ್ಯಾಹ್ನವರೆಗೂ ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ದೊಡ್ಡಾಲ್ ಮರದು.
ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಅಂತಲೇ ಯೂನಿವರ್ಸಿಟಿ. ಬನ್ನಿ ಇವಾಗ ಟೆಂಪಲ್ ಕಡೆಗೆ ಹೋಗೋಣ. ಟೆಂಪಲ್ ಇತಿಹಾಸ ಕೂಡ ಹೇಳ್ತೀನಿ. ಈ ಟೆಂಪಲ್ ಏನಕ್ಕೆ ದೊಡ್ಡಾಲ್ಮರ ಒಳಗಡೆ ಬಂತು, ಏನಕ್ಕೆ ಈ ಟೆಂಪಲ್ನ ಕಟ್ಟೋದು ದೊಡ್ಡಾಲ್ಮರದಲ್ಲಿ ಅಂತ, ಇದಕ್ಕೂ ಕೂಡ ಒಂದು ಒಳ್ಳೆ ಹಿಸ್ಟ್ರಿ ಇದೆ. ಬನ್ನಿ ಹೇಳ್ತೀನಿ. ಮುನೇಶ್ವರ ಟೆಂಪಲು. ಸೊ ಇಲ್ಲಿರೋ ದೇವಸ್ಥಾನ ಇತಿಹಾಸ ಏನು ಅಂದರೆ, ಆ್ಯಕ್ಚುಲಿ ಇಲ್ಲಿ ಲೈಕ್ ಫಾರ್ಮರ್ ಕನ್ಸ್ನಲ್ಲಿ ದೇವ್ರು ಬಂದು, ಸೊ ನಾನು ಇಲ್ಲಿ ನೆಲೆ ಊರ್ತೀನಿ, ನನಗೆ ಒಂದು ಚಿಕ್ಕದಾಗಿ ಒಂದು ಟೆಂಪಲ್ ಕಟ್ಕೊಡು ಅಂತ ದೇವರು ಅವ್ರ ಕನ್ಸಲ್ಲಿ ಬಂದು ಕೇಳಿದಂತೆ. ಆದ್ದರಿಂದ ಇಲ್ಲಿ ದೊಡ್ಡಾಲ್ಮರ ಕೆಳಗಡೆ ಸೊ ಈ ಟೆಂಪಲ್ ಮುನೇಶ್ವರ ಟೆಂಪಲ್ನ ಸೃಷ್ಟಿ ಮಾಡಿದ್ದಾರೆ. ಏನು ಕೇಳ್ಕೊತೀನಿ ಅಂದರೆ, ಜಾಗ ತುಂಬ ಚೆನ್ನಾಗಿದೆ, ಕರ್ನಾಟಕ ಗೌರ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ಐಟಮ್ಸ್ ಏನೇ ತಂದರೂ ವಾಪಸ್ ತೊಗೊಂಡೋಗಿ. ಸೊ ಇಲ್ಲಿ ತುಂಬ ಚೆನ್ನಾಗೇ ಮೇಂಟೈನ್ ಮಾಡ್ಕೊತ ಬರ್ತಾ ಇದ್ದಾರೆ. ಇಲ್ಲಿಗೆ ಅಂತಲೇ ಇಬ್ಬರು ಕ್ಲೀನಿಂಗ್ ಅವ್ರನ್ನ ನೇಮಿಸಿದ್ದಾರೆ. ಸೊ ಅವ್ರಿಗೂ ಕಷ್ಟ ಕೊಡಬೇಡಿ, ದಯವಿಟ್ಟು ಯಾವುದೇ ಥರ ಪ್ಲಾಸ್ಟಿಕ್ ಐಟಮ್ಸ್ ಕೊಡೋನು ಇಲ್ಲಿ ಬಿಸಾಕಬೇಡಿ. ಬಿಸ್ಕೆಟ್ಸ್ ಇರ್ಬೋದು, ಜ್ಯೂಸಸ್ ಇರ್ಬೋದು, ಕುಡಿದ್ಮೇಲೆ ದಯವಿಟ್ಟು ನೀವೇ ಕ್ಯಾರಿ ಮಾಡಿ. ಇಲ್ಲ ಅಂದರೆ ಡಸ್ಟ್ಬಿನ್ ಸಿಕ್ಕಿದ್ದಾರೆ ಎಲ್ಲ ಕಡೆ, ದಯವಿಟ್ಟು ಡಸ್ಟ್ಬಿನ್ಸ್ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ದೊಡ್ಡಾಲ್ಮರ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು, ನಾನು ನೋಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕೋಣ ಒಂದು ಒಳ್ಳೆ ಕಂಟೆಂಟ್ ಜೊತೆ.